ಹೌದು ವೀಕ್ಷಕರೇ, ಮೊನ್ನೆ ಅರೆಸ್ಟ್ ಆಗಿರ್ತಕ್ಕಂತಹ ಪುನೀತ್ ಮತ್ತು ಸಹಚರರು ಅವರ ಹೇಳಿಕೆಯನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಇಲ್ಲಿ ದರ್ಶನ್ ಅವರ ತಪ್ಪು ಯಾವುದೇ ರೀತಿ ಇಲ್ಲ. ನಾವಾಗಿ ಅವರಿಗೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ದು ದರ್ಶನ್ ಅವರ ಕೈವಾಡಿಲ್ಲ ಅಂತೇಳಿ ಪೊಲೀಸರ ಮುಂದೆ ತಪ್ಪೊಪ್ಪಿಗೆ ಆಗಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಹಾಗಾಗಿ ದರ್ಶನ್ ಅವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ದರ್ಶನ್ ಅವರ ಕೈವಾಡ ಇಲ್ಲದಿರೋದು ಅವರ ವಕೀಲರು ಕೂಡ ಒಂದಿಷ್ಟು ಖುಷಿ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ವಾರ 4 ಸಾಕ್ಷಿಗಳ ವಿಚಾರಣೆ ಇದೆ. ಅದು ದರ್ಶನ್ ವಿರುದ್ಧ 4 ಸಾಕ್ಷಿಗಳು ಹೇಳುವಂಥ ಸಾಧ್ಯತೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿ ಸಾಕ್ಷಿಗಳು ಏನು ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಇಲ್ಲ ದರ್ಶನ್ ತಪ್ಪು ಮಾಡಿಲ್ಲ ಅಂತೇಳಿ ಮನವರಿಕೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಸಾಕ್ಷಿಗಳ ವಿಚಾರಣೆಯಲ್ಲಿ ಏನಾದರೂ ಲೋಪ ಆಗಿದ್ದೇ ಆದಲ್ಲಿ 100% ದರ್ಶನ್ಗೆ ಗುಡ್ ನ್ಯೂಸು. ಈ 4 ಸಾಕ್ಷಿಗಳು ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ದರ್ಶನ್ ಕೇಸಿಗೆ ತಿರುವು ಕೊಡುವ ಸಾಧ್ಯತೆ ಇದೆ. ಹಾಗಾಗಿ ಮುಂದಿನ ವಾರ ಯಾರೆಲ್ಲ ಡಿ ಬಾಸ್ ಅಭಿಮಾನಿಗಳು ಕಾಯ್ತಾ ಇದ್ದೀರಾ, ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ನಮ್ಮ ಡಿ ಬಾಸ್ ಏನು ದರ್ಶನ್ ಅವರಿದ್ದಾರೆ ಆದಷ್ಟು ಬೇಗ ಹೊರಗಡೆ ಬರಲಿ ಅಂತೇಳಿ ಆಶಿಸಿ. ನಮಸ್ಕಾರ.